ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನಗೆ ಮೈಸೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಅಂತೇಳಿ ನಾನು ಆ ಫಂಕ್ಷನ್ಗೆ ಹೊರಟೆ. ಅಲ್ಲಿ ನನಗೆ ಗೊತ್ತಿರೋರೊಬ್ಬರು ಸಿಕ್ಕಿ, ಇಲ್ಲೇ ನಿಯರ್ ಬೈ ಒಂದು ರಾಯರ ಮಠ ಇದೆ, ತುಂಬ ಚೆನ್ನಾಗಿದೆ, ಹೋಗಿದ್ದು ಬರೋಣ ಅಂತ ಹೇಳಿದರು. ನಾನು ಯಾವತ್ತೂ ನೋಡಿಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ, ನಡೀರಿ ಹೋಗೋಣ ಅಂತೇಳಿ ನಾವು ಹೋದ್ವಿ. ಫೈನಲಿ ನಾವು ಅಲ್ಲಿ ಚಿಕ್ಕಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿಂದ ಒಂದು 5 ಕಿಲೋಮೀಟರ್ಸು ಒಳಗಡೆ ಹೋದರೆ ಒಂದು ಜಂತಹಳ್ಳಿ ನಿರ್ಮಾಣ್ ನಗರ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಶ್ರೀ ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿ ಮಠ ಓಪನ್ ಆಗಿದೆ. ಸೊ ಅಲ್ಲಿ ಹೋದ್ವಿ. ಇವತ್ತು ವಾರ ಇದ್ದಿದ್ದರಿಂದ ರಸ್ತೆ ಪೂರ ರಶ್ ಇತ್ತು, ದೇವಸ್ಥಾನವೂ ಕೂಡ ಅಷ್ಟೇ ರಶ್ ಇತ್ತು. ಫೈನಲಿ ನಾವು ಆ ದೇವಸ್ಥಾನದ ಹತ್ರ ಹೊರಟ್ವಿ. ಇದು ಹೆಚ್ಚು ಕಮ್ಮಿ ಒಂದು 4ರಿಂದ 5 ವರ್ಷ ಆಗಿರಬೇಕು ಓಪನ್ ಆಗಿ. ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಸದ್ಯಕ್ಕೆ ನಾವು ಅಲ್ಲಿ ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ. ನಿಜಕ್ಕೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬ ರಶ್ ಇತ್ತು ಕೂಡ ದೇವಸ್ಥಾನ. ನನಗೆ ಒಳಗಡೆ ಹೋಗ್ತಿದ್ದಂಗೆ ಡೈರೆಕ್ಟಾಗಿ ರಾಯರ ದರ್ಶನ ಆಯಿತು. ನಿಜವಾಗ್ಲೂ ಕಣ್ಣು ತುಂಬಿ ಬಂತು ಕಣ್ರಿ. ಯಾಕಂದರೆ ರಾಯರ ಕೃಪೆ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ, ನಾನು ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಬಟ್ ನನಗೆ ಬಾಗಿಲಿಗೆ ಹೋಗಿದ ತಕ್ಷಣ ರಾಯರ ಮುಖ ಕಂಡಿದ ತಕ್ಷಣ ಕಣ್ಣಲ್ಲಿ ಏನೋ ಒಂಥರ ಆನಂದ ಬಾಷ್ಪ. 1-2 ನಿಮಿಷ ನನಗೆ ಒಳಗಡೆನೇ ಹೋಗೋಕ್ಕಾಗಲಿಲ್ಲ. ನಾನು ಹೊಸ್ಲಿಂದ ಆಚೆನೇ ನಿಂತುಬಿಟ್ಟೆ. ಆಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಒಳಗಡೆ ಹೋದೆ, ರಾಯರನ್ನ ಕಣ್ಣು ತುಂಬಿಕೊಂಡೆ. ನಿಜಕ್ಕೂ ನಾವು ಯಾವಾಗ ರಾಯರನ್ನು ನೋಡಬೇಕು ಅಂತ ಬಯಸ್ತೀವಿ, ನಮ್ಮ ಆಸೆ ಈಡೇರಲ್ಲ. ರಾಯರು ಯಾವಾಗ ನಮ್ಮ ಮೇಲೆ ಕರುಣೆ ತೋರಿಸ್ತಾರೆ, ಆಗಷ್ಟೇ ನಾವು ರಾಯರ ದರ್ಶನ ಮಾಡೋಕ್ಕಾಗೋದು ಅನ್ನೋದು ನನ್ನ ವಿಚಾರದಲ್ಲಿ 100ಕ್ಕೆ 100 ಸತ್ಯ ಆಯಿತು. ಯಾಕಂದರೆ ಇವತ್ತು ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ದು, ನಾನು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲಿಲ್ಲ ನಾನು ರಾಯರ ದರ್ಶನ ಮಾಡ್ತೀನಿ ಅಂತ. ಬಟ್ ಇವತ್ತು ರಾಯರು ನನಗೆ ದರ್ಶನನ ಕೊಟ್ಟರು. ನಂತರ ದರ್ಶನ ಆಗಿದ ತಕ್ಷಣ ನನಗೆ ಮಂತ್ರಾಕ್ಷತೆ ಪ್ರಸಾದ ರೂಪದಲ್ಲಿ ಸಿಕ್ತು. ಹಾಗೆ ರಾಯರ ಮುಂದೆ ಒಂದು ಫೋಟೋನ ತಗೊಂಡು, ಹಾಗೆ ಪಕ್ಕದಲ್ಲಿದ್ದಂಥ ರಾಯರ ವಿಗ್ರಹಕ್ಕೆ ಎಲ್ಲ ಭಕ್ತಾದಿಗಳು ಕಾಯಿ ಮತ್ತು ಬೆಲ್ಲ, ಅಕ್ಕಿ, ಕಡಲೆಕಾಳು ಇದೆಲ್ಲನೂ ಇಟ್ಟು ಅವರು ಬೇಡಿಕೆಗಳನ್ನ ಕೇಳ್ಕೊತಾ ಇದ್ರು. ಸೊ ನಾನು ಅದನ್ನು ನೋಡಿ ನನ್ನ ಬೇಡಿಕೆಯನ್ನು ಕೂಡ ನಾನು ರಾಯರ ಮುಂದೆ ಇಟ್ಟು, ಮತ್ತು ಪಕ್ಕದಲ್ಲಿ ಇಲ್ಲಿ ರಾಯರ ವಿಗ್ರಹ ಮಾತ್ರ, ರಾಯರ ದೇವಸ್ಥಾನ ಮಾತ್ರ ಅಲ್ಲ, ಶಿವಲಿಂಗ ಮತ್ತು ನಮ್ಮ ತಿರುಪತಿ ತಿಮ್ಮಪ್ಪ, ಗಣೇಶ ಇವರೆಲ್ಲರ ವಿಗ್ರಹನೂ ಕೂಡ ಇಟ್ಟಿದ್ದಾರೆ. ನೋಡಲಿಕ್ಕೆ ಅಂತೂ ತುಂಬ ಶಾಂತವಾಗಿ, ತುಂಬ ದೊಡ್ಡದಾಗಿ ದೇವಸ್ಥಾನನ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ವಿಗ್ರಹ ಕೂಡ ಇದೆ. ನಾನು ನಿಜಕ್ಕೂ ಇಷ್ಟೆಲ್ಲ ಇವತ್ತು ನನ್ನ ದಿನಚರಿಯಲ್ಲಿ ಆಗುತ್ತೆ ಅಂತ ನಾನು ಯಾವುದನ್ನು ಬಯಸೇ ಇರಲಿಲ್ಲ. ಬಯಸದೇ ಇರುವಂಥ ಒಂದು ಭಾಗ್ಯನ ರಾಯರು ಇವತ್ತು ನನಗೆ ಕರುಣಿಸಿದ್ದಾರೆ. ಇಲ್ಲಿ ಹಲವಾರು ಒಂದು ಬೇರೆ ಬೇರೆ ರೀತಿಯ ಸೇವೆಗಳು ಕೂಡ ಇದೆ. ಇಲ್ಲಿ ಪ್ರತಿ ಗುರುವಾರ ಅನ್ನದಾನ ಕೂಡ ಇರುತ್ತೆ. 2nd ಫ್ಲೋರಲ್ಲಿ ಅನ್ನದಾನ ಕೂಡ ಇರುತ್ತೆ. ಜೊತೆಗೆ ಪ್ರತಿ ಹುಣ್ಣಿಮೆಯಲ್ಲೂ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆನ ಮಾಡ್ತಾರಂತೆ. ಅದಕ್ಕೆ 100 ರೂಪೀಸ್ ಏನೋ ಪೇ ಮಾಡಬೇಕು ಅನ್ನೋದು ನಾನು ಅಲ್ಲಿ ಕೇಳ್ಪಟ್ಟೆ. ಹಾಗೆ ತುಂಬ ಸುಂದರವಾದ ದೇವಸ್ಥಾನ. ಹಾಗೆ ನಮ್ಮ ತಿರುಪತಿ ತಿಮ್ಮಪ್ಪ, ಗಣೇಶ ಎಲ್ಲರೂ ಕೂಡ ಇದ್ದಾರೆ. ಇದು ನರಸೀಪುರ. ಮತ್ತು ನಾನು ಅದಾದ ತಕ್ಷಣ ನಾನು 1st ಫ್ಲೋರಿಗೆ ಹೋದೆ. 1st ಫ್ಲೋರಲ್ಲಿ ಒಂದು ಭೋಜನಾಲಯದ ವ್ಯವಸ್ಥೆ ಇದೆ, ಜೊತೆಗೆ ಅಲ್ಲಿ ಕೂತ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಇದೆ. ಹಾಗೆ ನನಗೆ ದೂರದಲ್ಲಿ ಕೃಷ್ಣನ ನೋಡಿದೆ. ಆ ಕೃಷ್ಣನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ, ಪಕ್ಕದಲ್ಲಿ ಒಂದು ಎಳ್ನೀರು ಕೂಡ ಇಟ್ಟಿದ್ದಾರೆ. ನಿಜಕ್ಕೂ ತುಂಬ ಕಣ್ಣು ತುಂಬಿ ಬಂತು ನನಗೆ ಕೃಷ್ಣನ ನೋಡಿ. ಜೊತೆಗೆ ಇದು ಒಂದು ಇಲ್ಲಿ ತುಲಾಭಾರನೂ ಕೂಡ ಮಾಡ್ತಾರೆ. ಆ ಫೆಸಿಲಿಟೀಸು ಕೂಡ ಇದೆ. ಇದು ಬಂದು ಮೈಸೂರು ಮತ್ತು ನರಸೀಪುರ ರೋಡಲ್ಲಿ ಒಂದು ಚಿಕ್ಕಹಳ್ಳಿ ಅಂತ ಮೇನ್ ರೋಡಲ್ಲೇ ಒಂದು ಊರು ಬರುತ್ತೆ. ಆ ಊರ ಪಕ್ಕದಲ್ಲಿ ಒಂದು 5 ಕಿಲೋಮೀಟ್ರ್ ಮುಂದೆ ಹೋದರೆ ನಿರ್ಮಾಣ ನಗರ್ ಜಂತಹಳ್ಳಿ ಅಂತ ಇದೆ, ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಸೊ ಎಲ್ಲರೂ ಹೋಗಿದ್ದು ಬನ್ನಿ, ಎಲ್ಲರಿಗೂ ರಾಯರು